ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಸಮಾಜ ಸೇವಕ ಎಚ್.ಆರ್. ಸಂದೀಪ್ ರೆಡ್ಡಿ ಶಿಡ್ಲಘಟ್ಟ ತಾಲೂಕಿನ ಹಳೇಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೊತೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಅಂಬೇಡ್ಕರ್ ಜಯಂತಿ ಶುಭ ಕೋರಿ ಸಂವಿಧಾನದ ಆಶಯದಂತೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಜೀವನ ಸಾಗಿಸಬೇಕು, ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಬೇಕು ಅಂದರು. ಬಳಿಕ ಶಿಡ್ಲಘಟ್ಟ ಕ್ಷೇತ್ರದ ಮಳ್ಳಿಶೆಟ್ಟಿಹಳ್ಳಿಯಲ್ಲಿ ಆಯೋಜಿಸಿದ್ದ 134ನೇ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗಿಯಾದರು. ಗ್ರಾಮಸ್ಥರು ಎಚ್.ಆರ್. ಸಂದೀಪ್ ರೆಡ್ಡಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಿದರು. ಬಳಿಕ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಮಾಜಿಕ ನ್ಯಾಯ, ಮಾನವ ಹಕ್ಕುಗಳು, ಸಮಾನತೆಯ ಪ್ರತಿಪಾದಕರಾಗಿದ್ದ ಅಂಬೇಡ್ಕರ್ ಮಹಾನ್ ವ್ಯಕ್ತಿ. ಅವರ ಆದರ್ಶ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಜೀವನ ಸಾಗಿಸಬೇಕು ಅಂದರು. ಮೊದಲಿಗೆ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಗ್ರಾಮಸ್ಥರು ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಸ್ವಲ್ಪ ಈ ಕಡೆ ಜಾಗ ಬಿಡಿ. ಜೈ ಭೀಮ್. ಅಂಬೇಡ್ಕರ್ ಜೈ ಭೀಮ್.
ಎಲ್ಲ ಸಿಗ್ತಾ? 1, 2, 3. ಜೈ ಭೀಮ್. ಎಲ್ಲ ಅಂಬೇಡ್ಕರ್ ಇಂದ ಏನ್ ಕಲಿತೀರಾ ನೀವೆಲ್ಲ? ಅವರು ನಮ್ಮ ಸಂವಿಧಾನನ ಸೃಷ್ಟಿ ಮಾಡಿದ್ದು. ಇವತ್ತೇನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದೀವಿ ಅಂದ್ರೆ ಸಂವಿಧಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವರು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ, ನಮ್ಮ ಎಲ್ಲರೂ ಸಮಾಜಕ್ಕೂ ಸೀಮಿತ. ಮಕ್ಕಳು ಕಲಿಬೇಕಾಗಿರೋದು ಏನು ಅಂತಂದ್ರೆ, ನಮ್ಮ ಮಕ್ಕಳು ಏನಿದ್ದಾರೆ ಅಂದ್ರೆ ನಮ್ಮ ಇಂಡಿಯಾ ಎಲ್ಲ ಮಕ್ಕಳು ಎಲ್ಲ ಒಂದೇ, ನಾವೆಲ್ಲರೂ ಒಂದೇ ಅನ್ನೋದನ್ನ ಅವ್ರು ಹೇಳಿ ತಿಳಿಸಿಪಡಿಸಿದ್ರು. ಮುಂದಿನ ದಿನಗಳಲ್ಲಿ ನೀವೆಲ್ಲ ಅದೇ ರೀತಿ ಥಿಂಕ್ ಮಾಡ್ಬೇಕು. ಮಾಡ್ತೀರಾ? ಓಕೆ. ಇವತ್ತು ಅವ್ರ ಬರ್ಡೇ, ಮಕ್ಕಳ ಬರ್ಡೇ ಇದ್ದಂಗೆಲ್ಲ ಎಂಜಾಯ್ ಮಾಡಿ. ಇದರಲ್ಲಿ ಹೊಸದಾಗೇನು ಮಾಡೋದೇನು ಇರೋದಿಲ್ಲ. ಈ ಕ್ಷೇತ್ರದಲ್ಲಿ ಎವ್ರಿ ವರ್ಷ ನಡ್ಸ್ಕೊಂಡು ಬರ್ತಾನೆ ಇದ್ದಾರೆ. ಅಂಬೇಡ್ಕರ್ ಜಯಂತಿ ಅನ್ನೋದು ನಮ್ಮ ಎಸ್ಪೆಷಲಿ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಹಬ್ಬ ಇದು. ಯಾಕೆಂದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಹಿಂದುಳಿದ ಜನಾಂಗದ ಜನರು ಜಾಸ್ತಿ ಇದ್ದಾರೆ. ಹಾಗೂ ಈ ಕ್ಷೇತ್ರದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗಾಗಿದೆ, ಕಾಲೋನಿಗಳನ್ನ ಅಂತ ಮಾಡ್ಕೊಂಡಿದ್ದಾರೆ. ಎವ್ರಿ ಊರಲ್ಲೂ ಒಂದು ಕಾಲೋನಿ ಅಂತ ಇದೆ. ಆ ಕಾಲೋನಿಯಲ್ಲಿ ಪಾಪ ಬಡವರು ಆ ಕ್ಷೇತ್ರದಲ್ಲಿರೋ ಥರ ಇದು ಮಾಡಿದ್ದಾರೆ. ನಾನು ಇಷ್ಟೇ ಹೇಳೋದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದಾಗ ಮೇಯ್ನ್ ಕನ್ಸಿಡರ್ ಮಾಡಿದ್ದೆ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿನ ಮೇನ್ ಸ್ಟ್ರೀಮ್ ತರಬೇಕು ಅಂತ. ನಾನು ಹೇಳೋದೇನು ಅಂತಂದರೆ, ಈ ಕಾಲೋನಿಗಳನ್ನೋದು ಹೊರಗಡೆ ಹೋಗಬೇಕು. ಎಲ್ಲ ಶಿಡ್ಲಘಟ್ಟ ಕ್ಷೇತ್ರದಲ್ಲಾಗಲಿ ಯಾವುದೇ ಹಳ್ಳಿಗಳಲ್ಲಾಗಲಿ ಕಾಲೋನಿಗಳಂತ ಇರಬಾರ್ದು. ಅವರು ಕೂಡ ಮನುಷ್ಯರೇ, ಅವರು ಕೂಡ ನಮ್ಮ ಜೊತೆ ಬೆರ್ತಿರಬೇಕು ಅನ್ನೋ ಒಂದು ಆಸೆ ನಂದು. ನಾನು ಯಾವಾಗಲೂ ಅಷ್ಟೇ, ನಾನು ಮುಂಚೆಯಿಂದನೇ ಹೇಳೋದಷ್ಟೇ, ಫಸ್ಟು ನಾವು ಮನುಷ್ಯರು, ಆಮೇಲೆ ಏನಿದ್ರೇನು. ಸೊ ನನ್ನ ನಿಟ್ಟಿನಲ್ಲಿ ಏನನ್ನತ್ತಂದರೆ, ಈ ಕಾಲೋನಿ ಅನ್ನೋ ಒಂದು ಪದ್ಧತಿ ಹೋಗ್ಬಿಡ್ಬೇಕು. ಯಾಕಂದರೆ ಬಾಬಾ ಸಾಹೇಬ್ ಅವರು ಖಂಡಿತ ಕನಸದು ಆ್ಯಕ್ಚುಲಿ. ಸೊ ಅವರು ಶ್ರೀರಕ್ಷೆಯಾಗಿ ಜನಕ್ಕೆ ನಿಂತಿದ್ದಾರೆ. ಮೀಸಲಾತಿಗಳಿರ್ಬೋದು, ಏನೇ ಇರ್ಬೋದು, ಅವರಿಂದ ಇವಾಗ ಈ ದಿನಗಳಲ್ಲಿ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದ್ರ ಜೊತೆ ಸೇರ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೋ, ಭವಿಷ್ಯದಲ್ಲಿ ಮಕ್ಕಳಿಗೆ ಏನು ಮಾಡೋಕ್ಕಾಗುತ್ತೋ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಸರ್, ಇವತ್ತು ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೆದಿದೆ. ಹೊಸದಾಗಿ ನೂತನ ಅಂಬೇಡ್ಕರ್ ಭವನ ಗುದ್ದಲಿ ಪೂಜೆ ನಡೆದಿದೆ. ನಿಮಗೆ ಇನ್ವೈಟ್ ಇತ್ತಾ? ಇಲ್ಲ ಅಂದರೆ ಇತ್ತು, ಕರೆದಿದ್ರು. ಹಾಗೂ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ, ಅಂಬೇಡ್ಕರ್ ಭವನ ಆಗ್ತಿರೋದು ತುಂಬ ಒಳ್ಳೆ ಕಾರ್ಯ. ಆದರೆ ನನ್ನ ಆಸೆ ಏನು ಅಂತಂದರೆ, ಕ್ಷೇತ್ರದಲ್ಲಿ ಅಭಿವೃದ್ಧಿಗಳಾಗಬೇಕು. ಭವನಗಳಾದರೆ ಏನೂ ಆಗೋದಿಲ್ಲ. ಯಾವಾಗಲೂ ಇಷ್ಟೇ ಹೇಳೋದು, ಇವಾಗ ನಾವು ಒಂದು ಹಳ್ಳಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಕಷ್ಟಗಳೇನಿದೆ ಜನಗಳದ್ದು ಅಂತ. ಇವತ್ತು ಇಷ್ಟೇ ಹೇಳೋದು, ಭವನ ಆಗಲಿ, ಮುಂದಿನ ದಿನದಲ್ಲಿ ಜನಗಳಿಗೆ ಅವ್ರದ್ದೇ ಆದ ಒಂದು ಏನು ವರ್ಚಸ್ ಇದೆ ಅದು ಸಿಗಲಿ. ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವಾಗ ಹೆಂಗೆ ಒಬ್ಬರು ನಾವು ಗೌಡ, ರೆಡ್ಡಿ ಅಂತ ಹೇಳ್ಕೊಳ್ತಾರೋ, ನಾವು ಮಾದಗರು, ನಾವಿದು ಅನ್ನೋದು ಒಂದು ಬ್ರ್ಯಾಂಡ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಎಲ್ಲರೂ ಒಂದು ಬ್ರ್ಯಾಂಡ್, ಎಲ್ಲ ಮಕ್ಕಳು ಒಂದು ಬ್ರ್ಯಾಂಡ್. ಸೊ ಎಲ್ಲ ಇಂಡಿಯನ್ಸ್ ಆಗಿ ಮುಂದೆ ಹೊರಗಬಿಡಬೇಕು ಅನ್ನೋದೊಂದು ಆಸೆ ಅಷ್ಟೇ. ಸರ್, ಮತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸಂದೀಪ್ ರೆಡ್ಡಿ HR ಇವರಂದರೆ ಸಮಾಜ ಸೇವಕ, ಯುವ ನಾಯಕ, ಈ ಥರ ಎಲ್ಲ ಜನರಲ್ಲಿ ಒಂದು ಹೊಸದಾಗಿ ಒಂದು ಹೆಸರು ಬರ್ತಾ ಇದೆ. ಅದ್ರ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾಜ ಸೇವೆ ಆಗ್ಬೋದು, ಇಲ್ಲ ರಾಜಕೀಯ ಆಗ್ಬೋದು, ಯಾವ ರೀತಿ ಮಾಡಬೇಕು ಕಾರ್ಯರೂಪ? ಇದು ರಾಜಕೀಯ ಅನ್ನೋಕ್ಕಿಂತನೂ ಈ ಕ್ಷೇತ್ರದಿಂದ ಯಾರು ಒಬ್ರು ಎದ್ದೇಳಲೇಬೇಕಾಗಿತ್ತು. ಯಾಕಂದರೆ ನಮ್ಮ ದಿಬ್ಬೂರಹಳ್ಳಿ ಕೆಳಗಡೆ ಯಾರು ಕೂಡ ಒಬ್ಬರು ಲೀಡರ್ ಅಂತ ಅನಿಸ್ಕೊಂಡಿಲ್ಲ. ಇವತ್ತು ಕೂಡ ಅಷ್ಟೇ ನೋಡಿ, ಯಾವುದೇ ನಮ್ಮ ಜಂಗಮಕೋಟೆ ಇರ್ಬೋದು, ನಮ್ಮ H ಕ್ರಾಸ್ ಇರ್ಬೋದು, ಆ ಕಡೆಯಿಂದ ಲೀಡರ್ಸ್ ಇದ್ದಾರೆ. ಈ ಕಡೆಯಿಂದ ಯಾವ ಮೇನ್ ಲೀಡರ್ಸ್ ಅಂತ ಕನ್ಸಿಡರೇ ಮಾಡೋದಿಲ್ಲ. ನನ್ನ ಆಸೆ ಇಷ್ಟೇ, ಈ ಕ್ಷೇತ್ರದಿಂದ ಒಂದು ಲೀಡ್ರು ಯಾರು ಹೊರಗಡೆ ಹೋಗ್ಬೇಕು. ನಾನೇ ಅಂತಲ್ಲ, ನಾನೊಂದು ದಾರಿ ಆಗಿರ್ಬೋದು ಅಷ್ಟೇ. ಯಾರು ಬೇಕಾದ್ರೂ ವಿದ್ಯಾರ್ಥಿಗಳು ಯಾರು ಬೇಕಾದ್ರೂ ಬರ್ಬೋದು, ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಬೋದು, ಅವ್ರ ಕೈ ಹಿಡಿಯೋಣ. ಸರ್, ಮತ್ತು ಶಿಡ್ಲಘಟ್ಟ ಕ್ಷೇತ್ರ ಮುಂದಿನ ಚುನಾವಣೆಯಲ್ಲಿ ಏನು ಮೀಸಲಾತಿ ಆಗುವ ಮುನ್ಸೂಚನೆ ಇದೆ ಅಂತ ಇದ್ದಾರೆ. ತುಂಬ ಖುಷಿ. ಮೀಸಲಾತಿ ಆದರೆ ಅಟ್ಲೀಸ್ಟ್ ಒಂದಷ್ಟು ಜನ ಯಾರು ಸುಮ್ಮನೆ ಸಮಾಜ ಸೇವೆ ಅಂತ ಹೇಳ್ಕೊಂಡು ಫೀಲ್ಡಲ್ಲಿದ್ದಾರೋ ಅವರೆಲ್ಲ ಹೊರಗಡೆ ಹೋಗ್ತಾರೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಲೂ ನನಗೆ ಅನಿಸುತ್ತೆ, ಕೆಲವರೆಲ್ಲ ಕಾಣ್ತಾನೆ ಇಲ್ಲ ಆಲ್ರೆಡಿ. ಆದರೆ ನನ್ನ ಒಂದು ಆಸೆ ಏನು ಅಂತಂದರೆ, ಮೀಸಲಾತಿ ಅನ್ನೋದನ್ನು ಜಸ್ಟ್ ಒಂದು ನಾಮಕಾವಸ್ಥೆಗೆ ಆಗಬಾರ್ದು. ಆ ಜನಗಳಿಗೆ ಶಕ್ತಿ ತುಂಬ ಕೆಲಸ ಆಗಬೇಕು. ಸುಮ್ಮನೆ ನಾವು ಅಂಬೇಡ್ಕರ್ ಜಯಂತಿ ಮಾಡೋದ್ರಿಂದ ಆಗಲಿ ಇದರಿಂದ ಆಗೋದಿಲ್ಲ ಶಕ್ತಿ ತುಂಬೋದು. ಆ್ಯಕ್ಚುಲಾಗಿ ನಾನು ಹೇಳಿದೆ, ಎಲ್ಲರ ಮನೆಯಲ್ಲಿ ಹೋಗಿ ಊಟ ಮಾಡಬೇಕು, ಅವ್ರ ಮನೆಯಲ್ಲಿ ಊಟ ಇದು ಮಾಡಬೇಕು. ಅದಕ್ಕೆ ಹೇಳಿದ್ರು, ಇವತ್ತು ಬೆಳಗ್ಗೆಯಿಂದ ನಾನು ಜನಗಳ ಜೊತೆ ಸೇರ್ತಾ ಇದ್ದೀನಿ, ಅವ್ರ ಜೊತೆ ಊಟ ಮಾಡ್ತಾ ಇದ್ದೀನಿ, ಕೇಕ್ ತಿಂತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯುವಕರಲ್ಲಿ ಇದೊಂದು ಭಾವನೆ ಹುಟ್ಟಬೇಕು. ಈಗ ಇವರೆಲ್ಲ ನಮ್ಮವರೇ, ನಮ್ಮಂಥ ಭಾವನೆ ಬರೋ ತನಕ ಈ ಕ್ಷೇತ್ರದ ಅಭಿವೃದ್ಧಿ ಆಗೋದು ತುಂಬ ಕಷ್ಟ ಆಗುತ್ತೆ. ನಾನು ಇಷ್ಟೇ ಹೇಳೋದು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಫಸ್ಟು ವಿದ್ಯಾರ್ಥಿಗಳೆಲ್ಲ ಅರ್ಥ ಮಾಡ್ಕೊಬೇಕು, ಈ ಕಾಲೋನೀಸ್ ಅವೆಲ್ಲ ಯಾವುದೂ ಇಲ್ಲ ಅಂತ ಫಸ್ಟ್. ಅದು ಅಂದ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗುತ್ತೆ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಮೀಸಲಾತಿ ಕ್ಷೇತ್ರ ಆದ ತಕ್ಷಣ ನೀವು ಅಂದಂಗೆ ಎಲ್ಲ ಡ್ರಾಪ್ ಆಗಿಬಿಟ್ಟಿದ್ದಾರೆ. ಸಮಾಜ ಸೇವೆ ಬರೀ ಅವ್ರ ರಾಜಕೀಯ ಲಾಭಕ್ಕಾಗಿ ಸಮಾಜ ಸೇವೆ ಮಾಡ್ತಾ ಇದ್ರು ದಿವಸ, ಇವಾಗ ಡ್ರಾಪ್ ಆಗಿಬಿಟ್ಟಿದ್ದಾರೆ. ಸರ್, ನೀವು ಇವಾಗ ಮೀಸಲಾತಿ ಆದರೆ ನೀವು ಮುಂದಿನ ಸಮಾಜ ಸೇವೆ ಕಂಟಿನ್ಯೂ ಮಾಡ್ತೀರಾ? ಇಲ್ಲ, ನಾನು ಅದನ್ನೇ ಹೇಳಿದ್ದು, ಈ ಕ್ಷೇತ್ರಕ್ಕೆ ನಾವು ಬಂದಾಗ ಯಾವುದೇ ಥರ ರಾಜಕೀಯ ಪ್ರೇರಣೆಗೂ ನಾನು ಬಂದಿರಲಿಲ್ಲ. ನಾನು ಬಂದಿರೋದು ಈ ಸಮಾಜಕ್ಕೆ
ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು, ನಾವು ಏನೋ ಮಾಡಿದ್ದೀವಿ ಸಮಾಜದಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತಲೇ ಬಂದಿದ್ದು. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ವಿದ್ಯಾರ್ಥಿ ಇವಾಗ ಮೀಸಲಾತಿ ಬಂದರೆ ಆ ವಿದ್ಯಾರ್ಥಿನೋ ಒಂದು ಲೇಡಿನೋ ಒಂದು ಹುಡುಗನೋ ಯಾರನ್ನೋ ಒಬ್ಬನ ನಿಲ್ಲಿಸಿ ಅವ್ರಿಗೆ ಬ್ಯಾಕ್ ಬೋನ್ ಆಗಿ ನಿಂತು ಅವರು ಕೂಡ ಓಡಾಡೋಣ, ಇದೇ ಥರ ಓಡಾಡೋಣ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ನಾನು ಇಷ್ಟೇ ಹೇಳೋದು, ಇವತ್ತು ಅಂಬೇಡ್ಕರ್ ದಿವಸ ಎಲ್ಲ ಜನಗಳಿಗೆ ಒಳ್ಳೆ ದಿನ ಆಗಿದೆ. ಎಲ್ಲರಿಗೂ ಶಕ್ತಿ ತುಂಬಲಿ ಅಂತ ಹೇಳ್ತಾ ಜೈ ಭೀಮ್.